ವಿದ್ಯಾರ್ಥಿನಿಗಳು ಹಿಜಾಬ್ ಧರಿಸಲ್ಲ ಎಂದು ಹೇಳಿದಾಗ, ಹಿಜಾಬ್ ಧರಿಸಿ ಹೋಗಬೇಕು ಎಂದು ಹೇಳಿದಾಗ ಅಲ್ಲಿನ ಶಾಲಾ ಉಸ್ತುವಾರಿಗಳು, ಅಲ್ಲಿನ ಆಡಳಿತ ಸಮಿತಿ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಎಲ್ಲಿ ನಡೆದಿರೋದು? ಕರ್ನಾಟಕದ ಕರಾವಳಿ ಪ್ರದೇಶದ ಉಡುಪಿಯ ಒಂದು ಶಾಲೆಯಲ್ಲಿ, ಒಂದು ಮಹಿಳಾ ಕಾಲೇಜಿನಲ್ಲಿ. ಅರ್ಥ ಮಾಡಿಕೊಳ್ಬೇಕು, ನಮ್ಮ ನಡೆ ಹೇಗಿರಬೇಕು, ನಮ್ಮ ಸ್ವಭಾವ ಹೇಗಿರಬೇಕು, ನಮ್ಮ ಆಶಯ ಮತ್ತು ಆದರ್ಶ ಹೇಗಿರಬೇಕು. ಜನರ ಮೇಲೆ ತುರುಕಿಸುವಂತಹ ಅಥವಾ ಜನರು ನಮ್ಮನ್ನು ಕೋಮುವಾದಿಗಳಾಗಿ ಚಿತ್ರೀಕರಿಸುವಂತಹ ಒಂದು ಕೆಟ್ಟದಾದಂತಹ ಒಂದು ವಾತಾವರಣ ನಾವು ಕ್ಯಾಂಪಸ್ಗಳಲ್ಲಿ ನಿರ್ಮಾಣ ಮಾಡಬಾರದು. ನಾನು ಹೇಳ್ತಾ ಇದ್ದೇನೆ, ಉಡುಪಿಯಲ್ಲಿ ನಡೆದಂತಹ ಹಿಜಾಬ್, ಅಲ್ಲಿ ಎಲ್ಲ ಹಿರಿಯರು ಸೇರಿ ಅಲ್ಲೇ ಅದನ್ನು ಮುಗಿಸುವಂತಹ ಪ್ರಯತ್ನ ಮಾಡಿದಾಗ ಕೆಲವು ಕ್ಯಾಂಪಸ್ ವಿದ್ಯಾರ್ಥಿಗಳು ಇಲ್ಲ, ನಾವು ಮುಗಿಸಲ್ಲ, ಇದನ್ನು ನಾವು ಪ್ರತಿಭಟಿಸಿಯೇ ಸಿದ್ಧ ಎಂದು ಹೇಳಿದರು. ಏನಾಯಿತು? ಇವತ್ತು ಉಡುಪಿಯಲ್ಲಿ ಪ್ರಾರಂಭವಾದಂತಹ ಹಿಜಾಬಿನ ಇಶ್ಯೂ ಇಡೀ ಕರ್ನಾಟಕದ ಎಲ್ಲ ಕ್ಯಾಂಪಸ್ಗಳಲ್ಲೂ ಬೆಂಕಿಯಾಗಿ ಅದು ಎಲ್ಲ ಕಡೆಯಲ್ಲೂ ವ್ಯಾಪಿಸಿತು. ಅದರ ಪರಿಣಾಮ ಏನಾಯಿತು? ಫಲಿತಾಂಶ ಏನಾಯಿತು? ಕರ್ನಾಟಕದ ಹೈಕೋರ್ಟ್ ತರಗತಿಗಳಲ್ಲಿ PU ಕಾಲೇಜುಗಳಲ್ಲಿ ತರಗತಿಯ ಒಳಗಡೆ ಹೆಣ್ಮಕ್ಕಳು ಹಿಜಾಬ್ ಧರಿಸುವಂಗಿಲ್ಲ ಎಂಬ ಒಂದು ಜಡ್ಜ್ಮೆಂಟ್ ಕರ್ನಾಟಕದ ಹೈಕೋರ್ಟ್ನಲ್ಲಿ ಬಂತು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕ್ಯಾಂಪಸ್ಗಳಲ್ಲಿ ಕಲಿಯುವಾಗ ಇದೆಲ್ಲ ಅರಿತು ಇದನ್ನು ನಾವು ಕಲಿಯಬೇಕು. ಹಿಜಾಬ್ ಇಶ್ಯೂ ಬಂದಾಗ, ಹೌದು, ಹಿಜಾಬ್ ನಮ್ಮ ಸ್ವಾತಂತ್ರ್ಯ, ಅದು ನಮ್ಮ ಹೆಣ್ಮಕ್ಕಳ ಸ್ವಾತಂತ್ರ್ಯ. ಈ ಭಾರತದ ಸಂವಿಧಾನ ನಮಗೆ ಸ್ವಾತಂತ್ರ್ಯ ಕೊಟ್ಟಿದೆ. ಆರ್ಟಿಕಲ್ 14, 15, ಅದೇ ರೀತಿಯಲ್ಲಿ 21, 24 ಇಲ್ಲಿ ನಮಗೆ ಧಾರ್ಮಿಕವಾದಂತಹ ಸ್ವಾತಂತ್ರ್ಯ ನಮ್ಮ ಭಾರತದ ಸಂವಿಧಾನ ನೀಡಿದೆ. ಆ ಸಂವಿಧಾನದಲ್ಲಿ ಒಬ್ಬ ಮಹಿಳೆಗೆ ಹಿಜಾಬ್ ಹಾಕಿ ಹೋಗುವಂಥ ಎಲ್ಲ ಸಂಪೂರ್ಣ ಸ್ವಾತಂತ್ರ್ಯವೂ ಇದೆ. ಆದರೂ ನಾವು ಆಲೋಚನೆ ಮಾಡಬೇಕು, ನಮ್ಮ ಸ್ವಾತಂತ್ರ್ಯವನ್ನು, ನಮ್ಮ ಬೇಡಿಕೆಗಳನ್ನು, ನಮ್ಮ ವಿಚಾರಗಳನ್ನು ಯಾವ ರೀತಿಯಲ್ಲಿ ಮಂಡಿಸಬೇಕು ಎಂಬುದನ್ನು ನಾವು ಅರಿತು ಆಲೋಚನೆ ಮಾಡಿ ನಾವು ಮಾಡಬೇಕು. ಯಾವುದು ನಮ್ಮನ್ನು ಸಹಪಾಠಿಗಳೋ ಇತರ ಜನರು ಇವರೊಂದು ಕೋಮುವಾದಿಗಳು, ಇವರು ಕೆಟ್ಟ ಜನರು ಅಂತ ಹೇಳಬಾರ್ದು. ಆ ರೀತಿಯಲ್ಲಿರಬೇಕು ನಮ್ಮದು. ಅಲ್ಲಿರುವಂತಹ ಹಿಜಾಬಿನ ಇಶ್ಯೂ ಇಡೀ ಭಾರತದಾದ್ಯಂತ ಎಲ್ಲ ರಾಜ್ಯಕ್ಕೂ ಇವತ್ತು ಸುಪ್ರೀಂ ಕೋರ್ಟಲ್ಲಿದೆ. ನಾನು ಹೇಳುತ್ತಾ ಇರೋದು, ನಮ್ಮ ಸಂವಿಧಾನಬದ್ಧವಾದಂಥ ಹಕ್ಕುಗಳನ್ನು ನಮಗೆ ಅದನ್ನು ಸ್ವಾಯತ್ತ ಮಾಡಲು, ಅದು ನಮಗೆ ಅದನ್ನು ಬೇಕಾದ ರೀತಿಯಲ್ಲಿ ಅದನ್ನು ಪಡೆದುಕೊಳ್ಳಲು ಇಲ್ಲಿ ಕಾನೂನಾತ್ಮಕವಾದಂತಹ ಎಲ್ಲ ವ್ಯವಸ್ಥೆಯೂ ಇಲ್ಲಿದೆ. ಆರ್ಟಿಕಲ್ 1937 ನಮ್ಮ ಶರಿಯತ್ ಅಪ್ಲಿಕೇಶನ್ ಆ್ಯಕ್ಟ್, ಅದು ಪ್ರಕಾರ ಜೀವನ ಮಾಡಲು ಇಲ್ಲಿ ಮುಸಲ್ಮಾನರಿಗೆ ಎಲ್ಲ ವ್ಯವಸ್ಥೆ ಇದೆ. ಇಲ್ಲಿ ಈ ಭಾರತದ ಸಂವಿಧಾನದಲ್ಲಿ ಮೊಹಮ್ಮದನ್ ಲಾ ಪ್ರಕಾರ, ಶರಿಯತ್ ಅಪ್ಲಿಕೇಶನ್ ಆ್ಯಕ್ಟ್ ಪ್ರಕಾರ ಜೀವನ ಮಾಡುವಂಥ ಸಂಪೂರ್ಣ ಸ್ವಾತಂತ್ರ್ಯ ನಮಗೆ ಭಾರತದ ಸಂವಿಧಾನ ನೀಡಿದೆ. ಆದರೂ ಕೆಲವು ಕಡೆಗಳಲ್ಲಿ ನಡೆಯುತ್ತಿರುವಂಥ ಅಹಿತಕರ ಘಟನೆಗಳಿಂದ, ಹೊಸ ಅಹಿತಕರ ಘಟನೆಗಳು ಕ್ಯಾಂಪಸ್ಗಳಿಂದ ಮೇಲೆ ಬಂದು ಅದು ಇಡೀ ಸಮುದಾಯ ಮತ್ತು ಸಮಾಜದಲ್ಲಿ ಒಡಕು ಸೃಷ್ಟಿಸುವಂತಹ ಒಂದು ಹಂತಕ್ಕೆ ಅದು ತಲುಪುತ್ತಾ ಇದೆ. ಇದರಲ್ಲಿ ನಾವು ಜಾಗರೂಕರಾಗಬೇಕು. ನಾವು ಎಲ್ಲ ವಿಚಾರದಲ್ಲೂ ತಕ್ಷಣ ಸ್ಪಂದಿಸಿ ತಕ್ಷಣ ಮಾತನಾಡುವಂತಹ ಒಂದು ವ್ಯವಸ್ಥೆ ಯಾವತ್ತೂ ನಾವು ಮಾಡಬಾರದು. ಇಲ್ಲಿ SSF ರಾಜ್ಯ ಸಮಿತಿ ಇದೆ. ರಾಜ್ಯ ಸಮಿತಿ ಯಾವುದೇ ಕ್ಯಾಂಪಸ್ಗಳಲ್ಲಿ ನಡೆದಂಥ ವಿಚಾರಗಳಿಗೆ ಅಥವಾ ಯಾವುದೇ ಮುಸ್ಲಿಂ ಸಮುದಾಯಕ್ಕೆ ಧಕ್ಕೆಯಾಗುವಂಥ ವಿಚಾರಗಳಿಗೆ ಇಲ್ಲಿ ಚರ್ಚೆ ನಡೆಯುವಾಗ ಇಲ್ಲಿ ರಾಜ್ಯ SSF ನಿಮಗೊಂದು ಸುತ್ತೋಲೆ ಕಲಿಸುತ್ತದೆ. ರಾಜ್ಯ SSFನ ನಾಯಕರು, ಜಿಲ್ಲಾ SSFನ ನಾಯಕರು ನಿಮಗೆ ಬೇಕಾದಂಥ ನಿರ್ದೇಶನಗಳನ್ನು ನೀಡುತ್ತಾರೆ. ಆ ನಿರ್ದೇಶನಗಳನ್ನು ನೀವು ಪಾಲಿಸಬೇಕು. ಆ ಸುತ್ತೋಲೆಗಳ ಪ್ರಕಾರವೇ ನೀವು ಜೀವನ ಮಾಡಬೇಕು. ಯಾರೋ ಕ್ಯಾಂಪಸ್ನಲ್ಲಿ ನುಗ್ಗಿದರೂ ಅಲ್ಲಿರುವಂತಹ ಟೀಚರ್ಸ್ಗಳಿಗೆ, ಅದೇ ರೀತಿ ಶಿಕ್ಷಕರನ್ನೆಲ್ಲ ಗೆರಾವ್ ಮಾಡಿ ಅವರನ್ನೆಲ್ಲ ಗೋ ಬ್ಯಾಕ್ ಮಾಡುವಂತಹ ಆ ಸ್ವಭಾವ SSFನ ಕಾರ್ಯಕರ್ತರಿಗಿರಬಾರದು. ಅದು ಕೆಲವು ಸಂಘಟನೆಗಳು ಮಾಡಿರಬಹುದು. ರಾಜಕೀಯ ಪ್ರೇರಿತವಾದಂತಹ ಕೆಲವು ಸಂಘಟನೆಗಳು, ಅವರಿಗೆ ರಾಜಕೀಯದ ಅಗತ್ಯವಿದೆ. SSFಗೆ ರಾಜಕೀಯದ ಅಗತ್ಯವಿಲ್ಲ. SSFಗೆ ಕ್ಯಾಂಪಸ್ SSF ಅನ್ನು ಮಾಡಿ MLA MPಗಳನ್ನು ಮಾಡುವಂತಹ ಪ್ರಯತ್ನದಲ್ಲಿ SSF ಇಲ್ಲ. SSFಗೆ ಬೇಕಾಗಿರುವುದು ಕ್ಯಾಂಪಸ್ ಅಲ್ಲಿರುವಂತಹ ವಿಚಾರಗಳಿಂದ ದೂರ ಹೋಗಿ
ಒಳಿತಿನೆಡೆಗೆ ಕೈ ಹಿಡಿದಲೆಯುವಂತಹ ಒಂದು ವಿಚಾರಧಾರೆಯಾಗಿದೆ SSFಗೆ ಬೇಕಾಗಿರೋದು. ಅದಾಗಿದೆ ಪವಿತ್ರ ಕುರ್ಆನ್ ನಮಗೆ ಹೇಳಿರೋದು, ವಲ್ತಕುಂ ಮಿಂಕುಂ ಉಮ್ಮತುನ್ ಯದ್ಊನ ಇಲಲ್ ಖೈರ್ ವಯಅಮುರೂನ ಬಿಲ್ ಮಅರೂಫಿ ವಯನ್ಹೌನ ಅನಿಲ್ ಮುನ್ಕರ್. ಪವಿತ್ರ ಕುರ್ಆನ್ ಹೇಳುತ್ತದೆ, ನಿಮ್ಮಲ್ಲೊಂದು SSF ಸಂಘಟನೆ ಬೇಕು. ವಲ್ತಕುಂ ಮಿಂಕುಂ ಉಮ್ಮತುನ್, ಒಂದು ವಿಭಾಗ SSF ಎಂಬ ಸಂಘಟನೆ. ಯಅಮುರೂನ ಬಿಲ್ ಮಅರೂಫ್, ಅವರು ಒಳಿತನ್ನು ಹೇಳಿಕೊಡಬೇಕು. ವಯನ್ಹೌನ ಅನಿಲ್ ಮುನ್ಕರ್, ಅವರು ಕೆಡುಕನ್ನು ವಿರೋಧಿಸುವಂತಹ ಒಂದು ಟೀಮ್ ನಿಮ್ಮಲ್ಲಿರಬೇಕು. ಆ ಟೀಮ್ ಆಗಿದೆ ಕ್ಯಾಂಪಸ್ SSF. ಅದಾಗಿರಬೇಕು ಕ್ಯಾಂಪಸ್ SSF. ನಮ್ಮಲ್ಲಿ ಒಳಿತಿನೆಡೆಗೆ ನಮಾಜು ಮಾಡದವನು ನಮಾಜಿಗೆ ಕರೆದುಕೊಂಡು ಬರುವ, ಅಲ್ಲಿ ನಾನ್ ಮುಸ್ಲಿಂ ಇರಬಹುದು, ಆ ನಾನ್ ಮುಸ್ಲಿಂ ಅಲ್ಲಿ ಇರುವಂತಹ ಅಥವಾ ಮುಸ್ಲಿಮೇತರ ವಿದ್ಯಾರ್ಥಿ ಗಾಂಜಾ ವ್ಯಸನಿಯಾಗಿದ್ದರೆ, ಅವನು ಡ್ರಗ್ಸ್ ಅಡಿಕ್ಟ್ ಆಗಿದ್ದರೆ, ಆ ಡ್ರಗ್ಸಿನಿಂದ ಮುಕ್ತಗೊಳಿಸುವಂತಹ, ಆ ಗಾಂಜಾ ವ್ಯಸನಿಂದ ಮುಕ್ತಗೊಳಿಸುವಂತಹ ಸುಂದರವಾದ ಶೈಲಿಯಲ್ಲಿ ಅವನನ್ನು ಆ ಕೆಡುಕಿನಿಂದ ಅವನನ್ನು ದೂರ ಮಾಡುವಂತಹ ಪ್ರಯತ್ನ ನಮ್ಮಿಂದಾಗಬೇಕು. ಅವನು ನಮ್ಮ ಸಹೋದರ. ನಾವು ಭಾರತದಲ್ಲಿದ್ದೇವೆ. ಈ ಭಾರತ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಒಟ್ಟಾಗಿ ಜೀವನ ಮಾಡುವಂತ ಒಂದು ಸುಂದರವಾದಂತಹ ಒಂದು ಹೂದೋಟವಾಗಿದೆ. ಈ ಹೂದೋಟದಲ್ಲಿರುವಂತಹ ಈ ವ್ಯವಸ್ಥೆ ಸೌಂದರ್ಯ ನಮ್ಮ ಕ್ಯಾಂಪಸ್ಗಳಲ್ಲೂ ಬರಬೇಕು. ಅಲ್ಲಿ ಹಿಂದೂ ಮುಸಲ್ಮಾನರೆಡೆಯಲ್ಲಿ ವೈಮನಸ್ಯ ಸಾಮರಸ್ಯಕ್ಕೆ ಧಕ್ಕೆ ತರುವಂತಹ ಪ್ರಯತ್ನ ಕ್ಯಾಂಪಸ್ ವಿದ್ಯಾರ್ಥಿಗಳಿಂದ ನಡೆಯಕೂಡದು. ಅದೇ ರೀತಿ ಡ್ರಗ್ಸ್ ಮತ್ತು ಗಾಂಜಾ ವ್ಯಸನಿಗಳಿಗೆ ಸಪೋರ್ಟ್ ಮಾಡುವಂತಹ ಕೆಲಸ ಅಲ್ಲಿ ನಡೆಯಬಾರದು. ಅಲ್ಲಿ ರ್ಯಾಗಿಂಗ್ ನಡೆಯಬಾರದು. ಅಲ್ಲಿ ಮಹಿಳೆಯರ ಅತ್ಯಾಚಾರ ನಡೆಯಬಾರದು. ಅಲ್ಲಿ ಶಿಕ್ಷಕರ ವಿರುದ್ಧ ಗೋ ಬ್ಯಾಕ್ ಕೂಗುವಂತಹ ಕೆಲಸಗಳು ನಡೆಯಬಾರದು. ಇಂಥ ಒಂದು ವ್ಯವಸ್ಥೆಯ ಒಂದು ಸುಂದರವಾದಂತಹ ಒಂದು ಕ್ಯಾಂಪಸ್ ಅನ್ನು ನಿರ್ಮಾಣ ಮಾಡುವುದರಲ್ಲಿ ಕರ್ನಾಟಕ ರಾಜ್ಯ SSFನ ಕ್ಯಾಂಪಸ್ ವಿದ್ಯಾರ್ಥಿಗಳು ತಯಾರಾಗಬೇಕು. ಆ ಅಂತಹ ಒಂದು ಕ್ಯಾಂಪಸ್ ವಿದ್ಯಾರ್ಥಿಗಳು ತಯಾರಾಗಬೇಕಾಗಿರೋದು ಈ ಕರ್ನಾಟಕದ ಕ್ಯಾಂಪಸ್ಗಳ ಅತ್ಯಗತ್ಯವಾಗಿದೆ. ಅದರೊಟ್ಟಿಗೆ ಪ್ರೀತಿಯ ಕ್ಯಾಂಪಸ್ಸಿನ ನಾಯಕರೇ, ನಿಮ್ಮ ವಿದ್ಯಾರ್ಥಿಗಳಿಗೆ ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ಅವರನ್ನು ತಯಾರಿ ಮಾಡುವಂತ ಕೆಲಸ ಆಗಬೇಕು. ನೀಟ್ ಎಕ್ಸಾಮ್ಗೆ ತಯಾರು ಮಾಡುವಂತ ಕೆಲಸ ಆಗಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ 5 ಲಕ್ಷಕ್ಕಿಂತ ಮಿಕ್ಕ ಉದ್ಯೋಗಗಳು ಯಾವುದೇ ಪರೀಕ್ಷೆ ಬರೆಯದೆ, ಯಾವುದೇ ಎಕ್ಸಾಮ್ ಇಲ್ಲದೆ ಏನು ನೇರವಾಗಿ ನಿಮಗೆ ಹುದ್ದೆ ಸಿಗುವಂತಹ ಹಲವಾರು ಜಾಬ್ಗಳಿವೆ, ಉದ್ಯೋಗಗಳಿವೆ. ಅದೆಲ್ಲವನ್ನು ಹೇಳಿಕೊಡುವಂತಹ ಒಂದು ಕ್ಯಾಂಪಸ್ ವಿಂಗ್ ಆಗಿ ಕರ್ನಾಟಕ ರಾಜ್ಯ SSFನ ಕ್ಯಾಂಪಸ್ ವಿಂಗಿನ ನಾಯಕರು ಮಾರ್ಪಡಬೇಕೆಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧ ಶುಭಾಶಯಗಳನ್ನು ಸಲ್ಲಿಸುತ್ತಾ ಆಖಿರು ದಅವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.